ಅದರಿಂದ ಕರಿಮಣಿ ಮಾಲೀಕರು ಯಾರು ಅಂತ ಸಿದ್ದರಾಮಯ್ಯನವ್ರು ಕೇಳಿ, ನನಗೋದಕ್ಕೂ ಸಂಬಂಧ ಇಲ್ಲ. ಒಳ್ಳೆ ನಮ್ಮ ರಂಗನಾಥ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಬಹಳ ಸಂತೋಷ, ಚೆನ್ನಾಗಿ ಮಾಡಿದ್ದೀನಿ, ನಮಸ್ಕಾರ, ಬರ್ತೀನಿ. ಹೊಟ್ಟೋಗ್ಬಿಟ್ರು. ಸಿದ್ದರಾಮಯ್ಯನವ್ರ ಹತ್ರ ಹೋಗ್ಬಿಟ್ಟು ಮೈಕಿಡ್ತ, ಕರಿಮಣಿ ಮಾಲೀಕ ಯಾರು? ಏಯ್ ಒಡಿರಿ ಕಪಾಲ್ಕ ಅವ್ರಿಗೆ ಕಳ್ಸಾಚೆಗ ಅವನ್ನ. ಅಲ್ಲಪ್ಪ, ಇವತ್ತು ಪಟ್ಟಶ್ರಮ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರಲ್ವಾ, ಪಾಪ ರಂಗನಾಥ್ ಅವರು ನೀವು ಬರಲೇಬೇಕು ಅಂದರು. ಆದ್ರಿಂದ ನಿಮ್ಮ ಶ್ರಮಿಕವಾಗಿ ಬಂದಿದ್ದೀರಿ. ಏಯ್ ಯಾವ ಪ್ರಶ್ನೆನೇ ಅದು? ಕರಿಮಣಿ ಮಾಲೀಕ ಏನ್ ಬೇರೆ ಕ್ವಶನ್ ಇಲ್ವಾ ನಿಮ್ಗೆ? ಪಾಪ ರೈತರ ಸಮಸ್ಯೆಗಳದೆ, ಹಾಸ್ಪಿಟಲ್ ಸಮಸ್ಯೆ, ರಸ್ತೆ ಸಮಸ್ಯೆ, ಇದೆಲ್ಲ ಬಿಟ್ಬಿಟ್ಟು ಕರಿಮಣಿ ಮಾಲೀಕ ಯಾರು ಅಂತಲ್ಲ, ಕಳಿಸಿ ಆಚೆಗೆ ಅವನ್ನ ಕುಡಿದ್ಬಿಟ್ಟು ಬಂದಿದ್ಯಾ? ನಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡ್ಬಿಟ್ಟು ನಮ್ಮ ಹೆಂಗಸರು ಮನೇಲೇ ಇರ್ತಾ ಇಲ್ಲ. ಬಸ್ ಹತ್ಕೊಂಡು ಹೋಯ್ತಾರೆ. ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಮೂಡ್ ಬಂದ್ರೆ ಬಸ್ ಸ್ಟ್ಯಾಂಡಿಂದ ಮನೆ, ಇಲ್ಲ ಅಂತಂದ್ರೆ ಮಾತಾಡ್ಕೊಂಡು ಇನ್ನೊಂದು ಬಸ್ ಹತ್ಕೊಂಡು ಮಾದೇಪುರ ಬೆಟ್ಟಕ್ಕೆ ಹೋಯ್ತಾರೆ, ಇಲ್ಲ ಇನ್ನೊಂದು ಬಸ್ ಹತ್ಕೊಂಡು ಈಗ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಯ್ತಾರೆ. ಸಿಗ್ತಾನೆ ಇಲ್ಲ, ಎಲ್ಲ ಮಾತಾಡ್ಕೊಂಡು ಬಿಟ್ಬಿಟ್ರಪ್ಪ. ನಮ್ಮ ಗಂಡಸರಿಗೆ ಸದ್ಯ ಇಲ್ಲಿ ಬಂದಕ್ಕೆ ಮುದ್ದೆ ಸಿಕ್ಕಿದೆ, ಮನೇಲಿ ಮುದ್ದೆನೇ ಇಲ್ಲ, ಹೇಳ್ತಿರೇ ಇಲ್ಲ. ಏನು ಮಾಡೋದು? ಕೆಲವ್ರಂತ ರವಿರಾಜನ್ಗೆ ಹೇಳ್ದೆ ನಾನು, ಎಲ್ಲ ಗುಂಪುಪಾಗಿ ಸೇರ್ಕೊಂಡು ಹೇಳ್ತಿರಲಿಲ್ಲ ಅಂತ ಎಣ್ಣೆ ಹೊಡಿತಾರೆ. ಏನ್ ಮಾಡೋದು ಸಿದ್ದರಾಮಯ್ಯನವರ? ಊಟಕ್ಕೆ ನಾವು ಹೆಂಗಸರು ಈ ಥರ ಹೋಗ್ಬಿಟ್ರೆ ಇಂದಿರಾ ಕ್ಯಾಂಟೀನ್ ಮಾಡಿದ್ವಲ್ಲ, ಹೋಗಿ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋದು. ಅಲ್ಲಪ್ಪ, ಇಂಗ್ಲಿಷ್ ಎಲ್ಲಿಗೆ ಹೋಗ್ತಾರೆ? ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ವೇ ನಮ್ಮ? ಅದೇ ಗಂಡಸರಿಗೇನಾದರೂ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗೋದು. ಪಾಪ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ, ಇವರೆಲ್ಲ ಬರೀ ಗೋವಾ. ನಾವು ಸುಮಾರು 1000 ಬಸ್ಗಳನ್ನ ಗೋವಾ ಕಳಿಸ್ಬೇಕಾಗೋದು. 2,000 ರೂಪಾಯಿ ಒಂದು ತಿಂಗಳು ಪಾಪ ನೀವು ಅಕ್ಕಿ ಬೇಳೆ ತಗೋತಿದ್ದೀರಿ. ಈ ಗಂಡಸರಿಗೆ 2,000 ರೂಪಾಯಿ ಕೊಟ್ಟಿದ್ರೆ ಒಂದೇ ದಿನಕ್ಕೆ ಫುಲ್ ಬಾಟ್ಲ್ ಹಾಕ ಮಲಿಗಳು. ಅದಕ್ಕೆ ನಾವೆಲ್ಲ ಯೋಜನೆಗಳನ್ನು ಹೆಂಗಸರು ಕೊಟ್ಟಿದ್ದೀವಿ, ಹೌದಲ್ವಾ? ಆದ್ರಿಂದ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೋಡಿ, ಸುಮಾರು ಜನ ಚಪ್ಪಾಳೆ ತಟ್ಟೆ, ಯಾಕಮ್ಮ ಲಾಸ್ಟ್ ಮಂತ್ 2,000 ಆಗಿಲ್ವಾ? ನೋಡಿ, ಅವ್ರಿಗೆ 4,000 ರೂಪಾಯಿ ಬಂದದ, ಜೋರಾಗಿ ಚಪ್ಪಾಳೆ ತಟ್ಟದವ್ರು. ಇರ್ಲಿ, ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ ನೋಡಪ್ಪ. ಯಡಿಯೂರಪ್ಪ ಕೂತ ನಾವು ಮಾತಾಡೋ ಹೋಗು. ಯಡಿಯೂರಪ್ಪನ ಹತ್ರ ಹೋದ್ರು, ಸಾರ್ ಕರಿಮಣಿ ಮಾಲೀಕ ಯಾರು ಅಂದ್ರು. ನಾಚಿಕೆ ಆಗ್ಬೇಕು ನಿಮ್ಗೆ. ಯಾರಿಗೆ ಕರಿಮಣಿ ಮಾಲೀಕ? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್, ಮನೇಲಿ ಕೂತಿದ್ದೆ. ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತ ನಾಚಿಕೆ ಆಗೋದಿಲ್ಬೇಕ? ಯಾರಿಗೆ ಕರಿಮಣಿ ಮಾಲೀಕ? ಈ ಕಾಲದಲ್ಲಿ ಕರಿಮಣಿ ಯಾರಮ್ಮ ಆಗ್ತಾರೆ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ನೋಡಾಡ್ತಾರೆ. ಅದರಿಂದ ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ. ಹೌದಾವಲಿಯ ಸಿದ್ದರಾಮಯ್ಯನವರು, ನಾನು ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತ ಇಂದು ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಎಲ್ಲಿ? ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ಕರಿಮಣಿ ಮಾಲೀಕ ರಾವುಲ್ಲ. ಕಂಡಿಡಿದು ಬಿಟ್ರು ರಾವುಲ್ಲ ಅಂದ್ಬಿಟ್ಟು. ಇಡೀ ರಾಜ್ಯವೇ ಖುಷಿ ಪಡೋ ವಿಚಾರ.